ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಇನ್ನೂ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಬೇಗ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗಿರೋರಿಗೆಲ್ರಿಗೂ ತುಂಬಾ ಥ್ಯಾಂಕ್ಸ್. ನಾವಿವತ್ತು ಇರೋದೇ ಸುರ್ನಾಯಕನಹಳ್ಳಿನಲ್ಲಿ. ಸೊ ಇದು ನಮ್ಮ ಅಜ್ಜಿ ಊರು, ನಮ್ಮ ಅಮ್ಮ ಅವರವರು. ಇಲ್ಲಿ ಫಂಕ್ಷನ್ ಇತ್ತು, ಜಾತ್ರೆ ಇತ್ತು, ದೇವರದು ಬ್ರಹ್ಮರಥೋತ್ಸವ ಇತ್ತು. ಸೊ ಅದಕ್ಕೋಸ್ಕರ ಅಂತಲೇ ನಮ್ಮ ಅಕ್ಕ ಬೆಂಗಳೂರಿಂದ ಬಂದಿದ್ಲು ಪಾಪುನ ಕರ್ಕೊಂಡು ಅವ್ರ ಮಗಳನ್ನ. ನಾನು ಊರಿನಲ್ಲೇ ಇದ್ದೆ. ನಾನು ಮತ್ತು ನನ್ನ ಮಗಳೂ ಬಂದು 4 ಜನನು ಬಂದ್ವಿ. ನಾವು ಬಂದಿದ್ದು ಭಾನುವಾರ. ಆಲ್ರೆಡಿ ಲೇಟ್ ಆಗೋಗಿತ್ತು. ಫಂಕ್ಷನ್ ಇದ್ದಿದ್ದು 29-30ಕ್ಕೆ ಮಾರ್ಚಲ್ಲಿ. ನಾವು ಬರೋಷ್ಟರಲ್ಲಾಗಲಿ ಊರಿಗೆ 7:30 8 o'clock ಆಗಿತ್ತು. ಸೊ ಫಂಕ್ಷನ್ ನಡೆಯೋ ದಿನ ಬೆಳಗ್ಗೆ ಮಧ್ಯಾಹ್ನ ಒಂದು 4 ಗಂಟೆಗೆಲ್ಲನೂ ಚಲ್ಲಾಪುರ, ಅರಸೀಕೆರೆ ಹತ್ರ ಚಲ್ಲಾಪುರದಿಂದ ಮಲ್ಲಿಕಾರ್ಜುನ ಸ್ವಾಮಿ ಬರುತ್ತೆ. ಯಾಕಂದರೆ ಅದು ಈ ಊರಿನಲ್ಲಿರೋ ಮಲ್ಲಿಕಾರ್ಜುನ ಸ್ವಾಮಿಗೆ ಅಣ್ಣ ಆಗಬೇಕು. ಆ ದೇವ್ರನ್ನ ಕರೆಸ್ತಾರೆ. ಹಂಗೆ ಗ್ರಾಮ ದೇವತೆ ಜೋಗುಳಮ್ಮನ್ನ ಕರ್ಕೊಂಬರ್ತಾರೆ. ಕರ್ಕೊಂಡು ಬಂದು ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ರಾತ್ರಿ ಅಂತೂ ಉತ್ಸವ ಇರುತ್ತೆ. ಅದ್ರ ಜೊತೆಗೆ ವೀರಗಾಸೆ, ಕೀಲ್ಕುದುರೆ, ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದೇ ಇರುತ್ತೆ. ನಾವು ಬಂದು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಊಟದ ಹತ್ರ ಹೋಗೋದಕ್ಕೆ ಅಂತ ಹೊರಟ್ವಿ. ಊಟದ ವ್ಯವಸ್ಥೆ ಎಲ್ಲ ದೇವಸ್ಥಾನದ ಹತ್ರನೇ ಮಾಡಿಸಿರ್ತಾರೆ. ದೇವಸ್ಥಾನದ ಹತ್ರನೇ ಊಟನ ಮುಗಿಸ್ಕೊಂಡು ಅಲ್ಲೇ ಅಜ್ಜಿ ಮನೆ ಇರೋದ್ರಿಂದ ಅಜ್ಜಿ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಾವು ಆಮೇಲೆ ಮನೆ ಕಡೆಗೆ ಅಂತ ಬಂದ್ವಿ. ಸೊ ಮನೆ ಕಡೆಗೆ ಬಂದ್ವಿ. ಬರೋ ಅಷ್ಟರಲ್ಲಾಗಲೇ ದೇವ್ರನ್ನ ಉತ್ಸವಕ್ಕೆ ಅಂತ ರೆಡಿ ಮಾಡಿದ್ರು. ಉತ್ಸವದ ಮೆರವಣಿಗೆ ಮೇಲೆ ಪಲ್ಲಕ್ಕಿ ಮೇಲೆ 2 ದೇವ್ರುಗಳ್ನೂ ಕೂರಿಸಿದ್ರು. ಆಗಲೇ ನಾವು ಇಲ್ಲಿ ಎಲ್ಲ ಫಂಕ್ಷನ್ನ ನೋಡ್ತಿದ್ವಿ. ಲೈಟಿಂಗ್ಸ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಂಗೇ ದೇವ್ರಿಗೆ ಹೂವಿನ ಅಲಂಕಾರ ಆಗಿರ್ಬೋದು, ದೇವಸ್ಥಾನಕ್ಕೆ ಲೈಟಿಂಗ್ಸ್ ಡೆಕೋರೇಷನ್ ಆಗಲಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಪ್ರತಿ ವರ್ಷವೂ ವೀರಗಾಸೆ ಅವ್ರನ್ನ ಕರೆಸ್ತಿದ್ರು. ಈ ಸಲ ಏನೋ ಕೀಲ್ಕುದುರೆ ಅವ್ರನ್ನ ಕರೆಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತ ನಾವು ನೋಡ್ತಿದ್ವಿ. ಹಂಗೇ ದೇವ್ರಿಗೇನೆ ತುಂಬಾ ಜನ ಭಕ್ತಾದಿಗಳಿದ್ದಾರೆ. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಒಂದು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ನನಗೆ ಚಿಕ್ಕ ವಯಸ್ಸಿರುವಾಗಿಂದನೂ ಇರೋ ಅನುಭವ, ಹಂಗಾಗಿ ಹೇಳ್ತಿದ್ದೀನಿ. ಒಂದು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ತುಂಬ ಜನ ಭಕ್ತಾದಿಗಳಿದ್ದಾರೆ. ಅವ್ರ ಕೈಲಾದಂತಹ ಒಂದು ಸಹಾಯನ ದೇವಸ್ಥಾನಕ್ಕಾಗಲಿ ದೇವ್ರಿಗಾಗಲಿ ಮಾಡ್ತಾರೆ. ಹಂಗೇ ಊರಿನ ಗ್ರಾಮಸ್ಥರು ಅಷ್ಟೇ. ಯಾವುದೇ ಒಂದು ಫಂಕ್ಷನ್ ಆದ್ರೂ ತುಂಬಾ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಡ್ತಾರೆ. ಜಾತ್ರೆಗೆ ಹೋಗೋದಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು. ಆ ರೀತಿ ಇರುತ್ತೆ. ಇಲ್ಲೇ ನೋಡ್ತಿದ್ರಲ್ವಾ, ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ತುಂಬಾ ಪಟಾಕಿ ಎಲ್ಲ ಹಚ್ಚುತ್ತಿದ್ರು. ಆ ಪಟಾಕಿ ಸೌಂಡ್ಗೆ ನನ್ನ ಮಗಳು ಭಯ ಪಡ್ತಿದ್ಲು. ಹಂಗಾಗಿ ನಾವು ಮನೆಗೆ ಹೋಗೋಣ ಅಂದ್ಕೊಂಡೆ. ಬಟ್ ಫಂಕ್ಷನ್ ಚೆನ್ನಾಗಿತ್ತಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ಇಲ್ಲೇ ಫಂಕ್ಷನ್ನ ನೋಡ್ತಾ ಕೂತ್ಕೊಂಡಿದ್ವಿ. ಅವಳನ್ನ ಹಂಗೇ ನಾನು ಅಲ್ಲೇ ಒಂದು ಕಡೆ ಮಲಗಿಸ್ಕೊಂಡು ನಮ್ಮಮ್ಮ ಅವಳನ್ನ ನೋಡ್ಕೊಂಡು ಕೂತಿದ್ರು. ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ನಾವು ಮನೆಗೆ ಹೋಗಿ ಮಲಗೋಷ್ಟರಲ್ಲಿ 12:30 ಆಗಿತ್ತು. ಬಟ್ ನಾವು ಉತ್ಸವ ಫುಲ್ಲು ಮುಗಿಯೋ ತನಕ ನೋಡಲಿಲ್ಲ. ಅದನ್ನು ಫುಲ್ ಮುಗಿಯೋ ತನಕ ನೋಡಿದ್ರೆ ಇನ್ನು ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ಮತ್ತು ಮಗಳು ಬೇರೆ ಮಲಗಿದ್ಲಲ್ವ, ಅಷ್ಟೊತ್ತಿನಲ್ಲಿ ಇನ್ನೇನು ಅಲ್ಲೇ ಮಲಗಿಸ್ಕೊಂಡಿರೋದು ಅಂತ 12:30ಗೆಲ್ಲ ಮನೆ ಕಡೆಗೆ ಬಂದು ಬೆಳಗ್ಗೆ ಎದ್ದವರೇನೆ ಎಲ್ಲರೂ ಹಳೆಬೀಡು ಕಡೆಗೆ ಹೊರಟ್ವಿ. ಪುರೋಹಿತರು ಬಂದು ದೇವಸ್ಥಾನಕ್ಕೆ ಉತ್ಸವಕ್ಕಿಂತ ಮುಂಚೆ ಕರ್ಪೂರ ಸೇವೆ ಇದೆ, ಕರ್ಪೂರ ತಗೊಬರ್ಬೇಕಿತ್ತು ಅಂತ ಹೇಳಿದ್ರು. ಹಂಗಾಗಿ ಹೆಂಗೂ ಕಾರ್ನಲ್ಲೇ ಹೋದ್ನಲ್ವ ನಮ್ಮ ಮಾವನ ಮಗ, ನಾವೂ ಬರ್ತೀವಿ ಅಂತ ಅವನ ಜೊತೆ ಹೋದ್ವಿ. ಮನೆಯಲ್ಲಿ ಏನು ಕೆಲಸ ಇರಲಿಲ್ಲ, ತಿಂಡಿ ಎಲ್ಲ ದೇವಸ್ಥಾನದ ಹತ್ರನೇ ಇತ್ತಲ್ವ ಅಂತ ಹೊರಟ್ವಿ. 4 ಜನನೂ ದೇವಸ್ಥಾನದಿಂದ ಮನೆಯಿಂದ ಹೊರಟ್ವಿ. ಹಳೆಬೀಡಿಗೆ ಹೋಗಿ ಅಲ್ಲೇ ಬೇಕ್ರಿನಲ್ಲಿ ಟೀ ಕುಡ್ಕೊಂಡು ನಮ್ಮ ಮಾವನ ಮಗನೂ ಕರ್ಪೂರ ತರೋದಕ್ಕೆ ಅಂತ ಹೋದ ಅಂಗಡಿ ಹತ್ರ. ಇನ್ನು ನಮ್ಮ ಅಕ್ಕನ ಮಕ್ಕಳು ಮನೆ ಹತ್ರ ಹೋಗಿ ಬನ್ನಿ ಅಂತ ಕಳಿಸ್ದೆ. ಅವರು ಮನೆ ಹತ್ರ ಹೋಗಿದ್ರು. ಇನ್ನು ನಮ್ಮ ಅಕ್ಕ ಬಾವ ಬೇಕ್ರಿಲಿ ಒಳಗಡೆ ಕೆಲಸ ಮಾಡ್ಕೋತಿದ್ರು. ನಾನು ಮತ್ತು ನನ್ನ ಮಗಳು ಅಲ್ಲೇ ಕೂತಿದ್ವಿ. ಅವಳು ಬೇಕ್ರಿನಲ್ಲಿ ಲಾಲಿಪಪ್ಪು ಚಾಕ್ಲೇಟು ಎಲ್ಲ ಬೇಕು ಅಂದ್ಲು. ಕೊಟ್ವಿ ಅವಳಿಗೂ. ಕೊಟ್ಟು ಹಂಗೇ ನಾವು ಊರಿಗೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಎಲ್ಲ ಬೇಕಿತ್ತು ಅಂತ ತಗೊಂಡು ನಾವು ಊರ ಕಡೆಗೆ ರಿಟರ್ನ್ ಹೊರಟ್ವಿ. ಅವಳು ಮುಂದೆಗಡೆ ಕೂತಿದ್ದವಳು ಅವ್ರ ಅಕ್ಕಂದ್ರು ಹಿಂದೆ ಕೂತಿದ್ದಕ್ಕೋಸ್ಕರ ಅವ್ರ ಜೊತೆಗೆ ಹಿಂದೆ ಹೋದ್ಲು. ನಾವು ಎಲ್ಲ ಮುಗಿಸ್ಕೊಂಡು ಊರಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ತಿಂಡಿ ವ್ಯವಸ್ಥೆ ಎಲ್ಲ ರೆಡಿ ಆಗ್ತಿತ್ತು. ಹಂಗೇ ನಾವು ತಗೊಬಂದಿದ್ದು ಕರ್ಪೂರ ಎಲ್ಲ ಇಲ್ಲೇ ದೇವಸ್ಥಾನದ ಹತ್ರ ಕೊಡೋದಕ್ಕೆ ಅಂತ ಕೇಳಿದ್ವಿ.
ಈ ದೇವಸ್ಥಾನದ ಹತ್ರನೇ ಕರ್ಪೂರ ಸೇವೆ ನಡೆಯೋದು, ರಾಮದೇವ್ರ ಗುಡಿ ಅಂತ. ಇಲ್ಲೇ ಕರ್ಪೂರ ಎಲ್ಲ ಇಳಿಸ್ಬಿಟ್ಟು ನಾವು ಇಲ್ಲಿಂದ ಮನೆ ಕಡೆಗೆ ಹೊರಟ್ವಿ. ನಾವು ಮನೆಗೆ ಹೋಗೋ ಅಷ್ಟರಲ್ಲಾಗಲೇ ಮನೆಯವರೆಲ್ಲರೂ ಹೊರಟು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಟಿಫನ್ಗೆ ಹೋಗೋದಕ್ಕೆ ಅಂತ ನಮಗೆ ವೆಯ್ಟ್ ಮಾಡ್ತಿದ್ರು. ನಾವು ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ಗೆ ಹೋಗೋದಕ್ಕೆ ಅಂತ ಹೊರಟ್ವಿ. ಇನ್ನು ಹೋಗ್ತಾ ದಾರಿನಲ್ಲಿ ಐಸ್ ಕ್ರೀಮ್ ಅಂಗಡಿಗಳು ಮತ್ತು ಆಟದ ಸಾಮಾನೆಲ್ಲ ಇತ್ತಲ್ವ ಅನ್ನೋ ಕಾರಣಕ್ಕೆ ನನ್ನ ಮಗಳು ಐಸ್ ಕ್ರೀಮ್ ಕೊಡಿಸು, ಆಟದ ಸಾಮಾನು ಕೊಡಿಸು ಅಂತ ಕೇಳ್ತಿದ್ಲು. ತಿಂಡಿ ಮುಗಿಸ್ಕೊಂಡು ಬರೋಣ ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿ ಅವಳನ್ನ ಕರ್ಕೊಂಡೋಗಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ತಿಂಡಿಗೆ ಟೊಮೊಟೊ ಬಾತು ಮತ್ತು ಚಟ್ನಿನ ಮಾಡಿದ್ರು, ಚೆನ್ನಾಗಿತ್ತು. ತಿಂಡಿನ ಮುಗಿಸ್ಕೊಂಡು ಅಲ್ಲೇ ಅಜ್ಜಿ ಮನೆಗೆ ಹೋದ್ವಿ. ಸೊ ನಾವು ತಿಂಡಿ ಊಟಕ್ಕೆಲ್ಲ ಹೋದಾಗ ಅಜ್ಜಿ ಮನೆಗೆ ವಿಸಿಟ್ ಮಾಡಿ ಬರ್ತೀವಿ. ಅವರು ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ತಂಗಿ, ನಮ್ಮ ಅಮ್ಮನಿಗೆ ಚಿಕ್ಕಮ್ಮ ಆಗಬೇಕು. ಒಂದೇ ಊರಿನಲ್ಲೇ ಅವ್ರನ್ನು ಕೊಟ್ಟಿರೋದು. ಸೊ ಅವ್ರ ಮನೆಗೆ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ಮನೆ ಕಡೆಗೆ ಬರೋ ಅಷ್ಟರಲ್ಲಿ ಆಗಲೇ ರಂಗೋಲಿ ಕಾಂಪಿಟೇಷನ್ ಇತ್ತಲ್ವ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದವರೆಲ್ಲನೂ ರಂಗೋಲಿನ ಹಾಕಿ ಕಲರ್ ಮಾಡ್ತಿದ್ರು. ರಂಗೋಲಿಗಳಂತೂ ನೋಡೋದಕ್ಕೇ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಕಲರ್ಫುಲ್ಲಾಗಿತ್ತು. ಎಲ್ಲನೂ ನಾವು ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಇನ್ನು ಫಂಕ್ಷನ್ ಏನು ಸ್ಟಾರ್ಟ್ ಆಗಿರಲಿಲ್ಲ. ಮನೆಯಲ್ಲಿ ಯಾರಾದರೂ ಬರ್ತಿರ್ತಾರಲ್ವ, ಸೊ ಮನೆಯಲ್ಲಿರೋಣ ಸ್ವಲ್ಪ ಹೊತ್ತು ಅಂತ ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋಗಿ ಕೂತ್ಕೊಂಡಿದ್ವಿ. ಫಂಕ್ಷನ್ ಇನ್ನು ಸ್ಟಾರ್ಟ್ ಆಯಿತು ಅಂತ ನಮ್ಮ ಅಕ್ಕನ ಮಗಳು ಕರಿತಿದ್ಲು, ಫಂಕ್ಷನ್ ನೋಡೋಕೆ ಹೋಗೋಣ ಬಾ ಚಿಕ್ಕಿ ಅಂತ. ಸರಿ ಅಂತ ನಾವು ಅಲ್ಲಿ ನಾಯಿ ಇತ್ತಲ್ವ, ನಾಯಿ ಜೊತೆ ನನ್ನ ಮಗಳು ಬೆಕ್ಕು ಮತ್ತು ನಾಯಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ಲು. ಹಂಗಾಗಿ ನಾವು ಬಿಸಿಲಿತ್ತಲ್ವ ಅಂತ ಈ ಬಿಸಿಲಿಗೆ ಭಯ ಪಡ್ಕೊಂಡು ಹೊರಗಡೆ ಬರೋದಕ್ಕೆ ಮನೆಯಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದು ಹೋಗಿದ್ವಲ್ಲ, ಕೂತ್ಕೊಂಡು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಹೊರಟ್ವಿ. ನಾವು ಮನೆಯಿಂದ ಬರುವಷ್ಟರಲ್ಲಾಗಲೇ ದೇವ್ರೂ ಉತ್ಸವಕ್ಕೆ ಅಂತ ರೆಡಿಯಾಗಿ ಆಲ್ರೆಡಿ ಪಲ್ಲಕ್ಕಿ ಮೇಲೆ 2 ದೇವ್ರನ್ನ ಕೂರಿಸಿದ್ರು. ನೋಡ್ತಿದ್ದೀರಲ್ವ, ಒಂದಕ್ಕಿಂತ ಒಂದು ದೇವ್ರುಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ವು. ತುಂಬಾ ಅದ್ಭುತವಾಗಿ ಅಲಂಕಾರನ ಮಾಡಿದ್ರು. ಹಂಗೇ ಧ್ವಜ ಕುಣಿಸ್ತಿದ್ರು. ಇದನ್ನು ಪ್ರತಿ ವರ್ಷ ಧ್ವಜ ಕುಣಿಸೋದನ್ನ ಮಾಡ್ತಾರೆ. ಧ್ವಜ ಕುಣಿಸೋದು ಅಂದರೆ ಸುಮ್ಮನೆ ಅಲ್ಲ, ಅದು ದೇವ್ರದ್ದು ಧ್ವಜಗಳು ಕೆಳಗಡೆನೆ ತಾಕದೇ ಇರೋ ಥರ ಬ್ಯಾಲೆನ್ಸ್ ಮಾಡಿ ಅದನ್ನು ಕುಣಿಸ್ಬೇಕು. ತುಂಬಾ ಕಷ್ಟ ಇರುತ್ತೆ. ಅದನ್ನು ಮಾಡ್ತಿದ್ರು. ಅದ್ರ ಜೊತೆಗೆ ವೀರಗಾಸೆ ಇತ್ತು. ನಾವು ವೀರಗಾಸೆ ನೋಡ್ತಿದ್ವಿ. ನೈಟ್ ಇರಲಿಲ್ಲ, ಸೊ ನಾವೇನೋ ವೀರಗಾಸೆ ಇಲ್ಲ ಅಂದ್ಕೊಂಡಿದ್ವಿ. ಬಟ್ ಈ ಸಲ 2 ಜನ ಇದ್ದಾರೆ. ಪ್ರತಿ ವರ್ಷ ಒಂದು ಟೀಮೇ ಇರ್ತಿತ್ತು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರ್ತಿತ್ತು. ಮಕ್ಳುಗಳನ್ನೆಲ್ಲ ಕರೆಸ್ತಿದ್ರು ವೀರಗಾಸೆಗೆ. ತುಂಬಾ ಚೆನ್ನಾಗಿರ್ತಿತ್ತು. ನೋಡ್ಕೊಂಡ್ವಿ. ನಾವು ಚಿಕ್ಕವರಿರುವಾಗಿಂದನೂ ತುಂಬಾ ಹೋಗ್ತಿರ್ತೀವಿ ಜಾತ್ರೆಗೆಲ್ಲ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಏನೋ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಒಂದು ಸಂಪ್ರದಾಯ, ಆಚರಣೆ, ಸಂಸ್ಕೃತಿನ ಮರಿದೇ ಎಲ್ಲ ಪಾಲಿಸ್ತಿರ್ತಾರಲ್ವ ಅನ್ನೋದೇ ಒಂದು ಖುಷಿ. ನಾವು ಅಲ್ಲಿಂದ ನೋಡಿಕೊಂಡು ನಿಂತಿದ್ವಿ. ಪಟಾಕಿ ಎಲ್ಲ ಹಚ್ಚುತ್ತಿದ್ರಲ್ವ, ಮತ್ತು ಬೆಳಗ್ಗೆನೂ ಪಟಾಕಿ ಎಲ್ಲ ಹಚ್ಚುತ್ತಿದ್ದಕ್ಕೋಸ್ಕರ ನನ್ನ ಮಗಳು ತುಂಬಾ ಭಯ ಪಡ್ಕೊಂಡು ಅವಳು ಅಳುತ್ತಾ ಅಲ್ಲೇ ಮಲ್ಕೊಂಡ್ಳು. ಅವಳನ್ನ ಮಲಗಿಸಿ ಬರೋಣ ಅಂತ ಮನೆ ಕಡೆಗೆ ಹೊರಟೆ. ಯಾಕಂದರೆ ಇನ್ನು ತೇರು ಎಳೆಯೋದು ಲೇಟ್ ಆಗುತ್ತೆ. ಅಷ್ಟರಲ್ಲಿ ಆಲ್ರೆಡಿ ಅವಳು ಮಲಗಿ ಎದ್ದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾಳೆ, ಆರಾಮಾಗಿ ಫಂಕ್ಷನ್ನ ನೋಡ್ತಾಳೆ. ಇಲ್ಲಾಂದರೆ ನಮಗೂ ಫಂಕ್ಷನ್ ನೋಡೋಕ್ಕೆ ಬಿಡಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವಳನ್ನ ಕರ್ಕೊಂಡು ಮನೆ ಕಡೆಗೆ ಹೋದೆ. ಮನೆಗೆ ಹೋಗಿ ಮಲಗಿಸಿ ಅಮ್ಮ ಮತ್ತು ಅಜ್ಜಿ, ದೊಡ್ಡಮ್ಮ ಎಲ್ಲ ಅಲ್ಲೇ ಇದ್ದರು. ಅವ್ರಿಗೆ ಪಾಪನ ನೋಡ್ಕೊಳ್ಳಿ ಅಂತ ಹೇಳಿ ಬಂದೆ ನಾನು ದೇವಸ್ಥಾನದ ಕಡೆಗೆ. ಬರೋಷ್ಟರಲ್ಲಾಗಲೇ ದೇವ್ರುಗಳೆಲ್ಲ ಕುಣಿತಿದ್ವು. ತುಂಬಾ ಚೆನ್ನಾಗಿತ್ತು. ಜೋಗಳಮ್ಮ ಮತ್ತು ರಾಮದೇವ್ರ ಗುಡಿ. ಎಲ್ಲರೂ ಚೆನ್ನಾಗಿ ಕೇಕ್ ಹಾಕ್ಕೊಂಡು ಅದನ್ನು ಕುಣಿಸ್ತಿದ್ರು. ಎಲ್ಲನೂ ನೋಡಿಕೊಂಡು ಅಷ್ಟರಲ್ಲಿ ಅಜ್ಜಿ ಮತ್ತು ಅಮ್ಮ ಎಲ್ಲರೂ ಬಂದರು. ಮತ್ತು ಪಾಪು ಹತ್ರ ಯಾರೂ ಇರಲ್ಲ ಅನ್ನೋ ಕಾರಣಕ್ಕೆ ಅವಳನ್ನು ಕರ್ಕೊಂಡು ಬರೋಣ ಅಂತ ನಾನು ಹೊರಟೆ ಮನೆ ಕಡೆಗೆ. ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ಬಂದೆ. ಎಲ್ಲನೂ ಚೆನ್ನಾಗಿ ಆಗ್ತಿತ್ತು. ಬಟ್ ಇನ್ನು ತೇರು ಸ್ಟಾರ್ಟ್ ಆಗಿರಲಿಲ್ಲ. ಇವಳು ಮಲಗಿರೋಳನ್ನೇ ನಾನು ಕರ್ಕೊಂಡು ಬಂದೆ. ಯಾಕಂದರೆ ಅವರು ನೋಡೋಕೆ ಬರ್ತಾರಲ್ವ, ಮನೇಲಿ ಒಬ್ಳನ್ನೇ ಬಿಟ್ಟು ಬೀಗ ಹಾಕ್ಕೊಂಡು ಬರೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಅವಳನ್ನು ನಾನು ಕರ್ಕೊಂಡು ಬಂದೆ. ಪಾನಕದ ಗಾಡಿ ಎಲ್ಲ ಇತ್ತು, ಇನ್ನು ಹೊಡಿತಿರ್ಲಿಲ್ಲ. ಅದು ತೇರು ಸ್ಟಾರ್ಟ್ ಆಗುವಾಗ ಹೊಡೆಯೋದು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಾವು ಒಂದು ಕಡೆ ಎಲ್ಲ ನೋಡ್ತಿದ್ವಿ. ಜನ ಎಲ್ಲ ಆಲ್ರೆಡಿ ನೈಟ್ ಬಂದು ಹೋಗಿದ್ರು. ಹಂಗಾಗಿ ಬೆಳಗ್ಗೆ ಸ್ವಲ್ಪ ಕಡಿಮೆನೇ ಇದ್ದರು ಜನ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಒಂದು ಈ ಫಂಕ್ಷನ್ನು, ಜಾತ್ರೆ.
ಸರಿ ಅಂತ ಇನ್ನು ನಾವು ಅಂಗಡಿ ಇತ್ತಲ್ವ ಅಲ್ಲೆಲ್ಲ ನಮ್ಮ ಅಕ್ಕನ ಮಕ್ಕಳು ಹೋಗೋಣ ಅಂತ ಕರೆದ್ರು ಅಂಗಡಿ ಹತ್ರ. ಹಂಗಾಗಿ ಆ ಕಡೆ ಹೋದ್ವಿ, ದೇವ್ರ ಕುಣಿತಿತ್ತಲ್ವ ಈ ಕಡೆ ಇಲ್ಲ ಅಂತ ಅವರು ಏನಾದರೂ ತೊಗೋತೀನಿ ಅಂದರು, ನೋಡೋದಕ್ಕೆ ಅಂತ ಹೋದ್ವಿ. ಇನ್ನು ನನ್ನ ಮಗಳು ಅಷ್ಟರಲ್ಲಿ ಮಲಗಿದ್ದವಳು ಎದ್ದು ಕಲ್ಲಂಗಡಿನ ಕೇಳಿದ್ಲು, ಕಲ್ಲಂಗಡಿ ಹಣ್ಣಿತ್ತಲ್ವ ಅಂತ. ನಾವು ಕೊಡಿಸ್ಲಿಲ್ಲ, ಅದೆಲ್ಲ ಬೇಡ ಅಂತ. ಅದ್ರ ಜೊತೆಗೆ ದೇವರು ಉತ್ಸವ ಬಂದಿತ್ತಲ್ಲ, ಉತ್ಸವ ಮೇಲಿಂದ ದೇವರು ಕೆಳಗಡೆ ಬಂದು ದೇವಸ್ಥಾನದ ಹತ್ರ ಬರ್ತಿತ್ತು ಕರ್ಪೂರ ಸೇವೆಗೆ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಮುಖ ದೇವ್ರದ್ದು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ತೇರಿಗಂತೂ ಪ್ರತಿ ವರ್ಷವೂ ಇದೇ ರೀತಿ ಅಲಂಕಾರ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರತಿಯೊಂದನ್ನು ನೀಟಾಗಿ ನಾನು ಅದಕ್ಕೆ ವಿಡಿಯೋನ ಮಾಡಿದ್ದೀನಿ, ನೋಡ್ತಿದ್ದೀರಲ್ವ. ಆ ರೋಸ್ ಬಾಲ್ಸ್ ಆಗಿರ್ಬೋದು, ಇದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಹಾಗೇ ಊರಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಫಿಲ್ಟ್ರ್ ನೀರು ಇರಲಿಲ್ಲ, ಅದಕ್ಕೋಸ್ಕರನೇ ಅವರು ಎಲ್ಲ ರೆಡಿ ಮಾಡಿದ್ರು ಅನಿಸುತ್ತೆ. ಇವತ್ತು ಜಾತ್ರೆ ಇರೋ ಕಾರಣ ಜಾತ್ರೆ ದಿನ ಓಪನಿಂಗ್ ಮಾಡೋದಕ್ಕೆ ಅಂತಲೇ ಇವತ್ತು ಎಲ್ಲ ಅದನ್ನು ಡೆಕೋರೇಷನ್ ಮಾಡಿದ್ರು. ನಾವು ಅಷ್ಟರಲ್ಲಿ ಪಾನಕ ಮತ್ತು ಮಜ್ಜಿಗೆನ ಕೊಡ್ತಿದ್ರು. ಅವಳಿನ್ನೂ ಎದ್ದಿದ್ಲಲ್ವ, ಸ್ವಲ್ಪ ಪ್ರಸಾದ ದೇವ್ರದು ಅಂತ ಹೇಳಿ ಅವಳಿಗೂ ಮಜ್ಜಿಗೆನ ಕುಡಿಸ್ದೆ. ಪಾನಕದ ಗಾಡಿಗಳು ಇನ್ನೂ ಬಂದಿರಲಿಲ್ಲ, ಆದರೂ ಇವರೇ ಊರಿನವರು ಎಲ್ರಿಗೂ ಬರೋ ಭಕ್ತಾದಿಗಳಿಗೆಲ್ಲರಿಗೂ ಅಂತಲೂ ವ್ಯವಸ್ಥೆ ಮಾಡಿಸಿದ್ರು. ಕುಡ್ಕೊಂಡು ನಾವು ಅಲ್ಲಿಂದ ಐಸ್ ಕ್ರೀಮ್ ಬೇಕಂದ್ಲು, ಐಸ್ ಕ್ರೀಮ್ನ ಕೊಡಿಸಿ ಅವಳನ್ನ ಈ ಕಡೆ ನಾನು ಪಾನಕದ ಗಾಡಿಗಳೆಲ್ಲ ಬರ್ತಿತ್ತಲ್ವ ಅಂತ ತೋರಿಸೋದಕ್ಕೆ ಕರ್ಕೊಂಡು ಬಂದೆ. ಯಾಕಂದರೆ ಎತ್ತಿನ ಗಾಡಿನಲ್ಲಲ್ವ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅವಳು ಕರ್ಕೊಂಡು ಬಂದೆ. ಆಲ್ರೆಡಿ ಅಷ್ಟರಲ್ಲಿ ಪಾನಕ ಮಜ್ಜಿಗೆ ಎಲ್ಲ ಕುಡ್ದಿದ್ವಿ ನಾವು, ಹಂಗಾಗಿ ಮತ್ತೆ ನಾವೇನು ಕುಡಿಯೋದಕ್ಕೆ ಅಂತ ಹೋಗಲಿಲ್ಲ. ಅವ್ಳಿಗೆ ಹಂಗೇ ಆ ಎತ್ತಿನ ಗಾಡಿನೆಲ್ಲ ತೋರಿಸ್ಕೊಂಡು ಪಟಾಕಿ ಹೊಡಿತಿದ್ರು, ಅದನ್ನು ತೋರಿಸ್ಕೊಂಡು ಮನೆ ಕಡೆಗೆ ಹೋಗೋಣ ಅಂತ ಹೊರಟ್ವಿ. ಯಾಕಂದರೆ ತೇರು ಹೆಂಗಿದ್ರು ಹರಿದು ಬರ್ತಿತ್ತಲ್ವ, ಸೊ ನೋಡಿಬಿಟ್ಟು ಹೋಗೋಣವಾ, ಇನ್ನು ಊಟ ಮುಗಿಸ್ಕೊಂಡು ನನಗೂ ಹೊರಡೋದಕ್ಕೆ ಲೇಟ್ ಆಗುತ್ತೆ, ರಿಟರ್ನ್ ಹೊರಡಬೇಕಿತ್ತಲ್ವ ಅನ್ನೋ ಉದ್ದೇಶಕ್ಕೇ ನಾನು ಹೊರಟೆ. ನೋಡ್ತಿದ್ರಲ್ವ ತುಂಬಾ ಚೆನ್ನಾಗಿತ್ತು. ಮನೆಗೆ ಹೋಗಿ ನಾನು ಅಲ್ಲಿಂದ ಇನ್ನು ಅಕ್ಕ ಮತ್ತು ದೊಡ್ಡಮ್ಮ ಅಮ್ಮ ಎಲ್ಲ ಇವತ್ತಿಲ್ಲೇ ಸ್ಟೇ ಆಗ್ತಿದ್ರು. ನಾನು ಮಾತ್ರ ರಿಟರ್ನ್ ಹೋಗಬೇಕಿತ್ತು ಅನ್ನೋ ಕಾರಣಕ್ಕೆ ಹೋದೆ. ಎಲ್ಲರೂ ಮನೆ ಹತ್ರ ಹೋಗಿ ಅಲ್ಲಿಂದ ಊಟಕ್ಕೆ ಅಂತ ಹೋದ್ವಿ. ಮಧ್ಯಾಹ್ನ ಊಟನೂ ಅಲ್ಲೇ ಇತ್ತು. ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಹೊರಡ್ತಿದ್ದೆ. ಸೊ ಇದಾಗಿತ್ತು ನನ್ನ ಈ ದಿನದ ಒಂದು ವ್ಲಾಗ್. ನನ್ನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ.